ಸ್ಟಾರ್ಟಿಂಗ್ ಟ್ರೇಡಿಂಗ್ ಎಲ್ಲ ಅಂದ್ರೆ ಟ್ರೇಡಿಂಗ್ ಗೊತ್ತಿರಲಿಲ್ಲ ಮಾರ್ಕೆಟ್ ಅಂದ್ರೆ ಎಲ್ಲದಕ್ಕೂ ಆನ್ಸರ್ ಸಿಕ್ಕಿದ್ಯಾ ನಿಮ್ಗೂ? ಎಲ್ಲದಕ್ಕೂ ಸಿಕ್ಕಿದೆ ಅಂದ್ರೆ ಆದ್ರೂ ನಾನು ಕಲಿಬೇಕಂತ ಹೋದಾಗ ಸ್ಟಾರ್ಟಿಂಗ್ ಸರ್ದು ವಿಡಿಯೋಗಳು ನೋಡ್ತಿದ್ದೆ ಯೂಟ್ಯೂಬ್ ಅಲ್ಲಿ ಒಂದೊಂದು ಪಾಯಿಂಟ್ ಇವಾಗ ಎಲ್ಲಿ ನೋಡಿದ್ರೆ ಎಂಟ್ರಿ ಸಿಗೋ ತರ ಹೇಳ್ಕೊಟ್ಟಿದ್ದಾರೆ. ನೋಡಿದೆ ಅನಾಲಿಸಿಸ್ ಮಾಡಿ ಯಾವ್ದು ಹೋದ್ರೆ ಬೆಟರ್, ಯಾವ ತರ ಮೆಂಟರ್ ಸೆಲೆಕ್ಟ್ ಮಾಡ್ಬೇಕಂತ ಗೊತ್ತಾಗಿದೆ ಇವ್ರು ನೋಡಿ. ನಿಮ್ ಪರಿಚಯ? ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂತ. ನಾವು ಮೈಸೂರಲ್ಲಿ ಇದ್ದಿದ್ದು. ಸ್ಟಾರ್ಟಿಂಗ್ ಟ್ರೇಡಿಂಗ್ ಎಲ್ಲ ಅಂದ್ರೆ ಟ್ರೇಡಿಂಗ್ ಗೊತ್ತಿರಲಿಲ್ಲ, ಮಾರ್ಕೆಟ್ ಅಂದ್ರೆ ಏನು ಗೊತ್ತಿರಲಿಲ್ಲ, ನಾರ್ಮಲ್ ಕೆಲಸ ಮಾಡ್ಕೊಂಡೇ ಇದ್ದಿದ್ದು ನಾನು. ಬಟ್ ನನಗೆ ಯಾವ ಥರ ಇತ್ತು ಮೈಂಡ್ ಸೆಟ್ ಅಂದರೆ ಬೇಗ ದುಡ್ಡು ಮಾಡಬೇಕು, ಎಲ್ಲಿದೆ ಯಾವ ಥರ ಸಿಗುತ್ತೆ ಆ ಥರ ಹುಡುಕ್ತಾ ಇದ್ದಾಗ ಸಿಕ್ಕಿದ್ದೆ ಸ್ಟಾಕ್ ಮಾರ್ಕೆಟ್. ಯಾವ್ದೋ ಫ್ರೆಂಡ್ಸ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಗೊತ್ತಾಗಿದ್ದು ನನಗೂ. ಮತ್ತೆ ಯೂಟ್ಯೂಬಲ್ಲೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಿದ್ದೆ, ಬಟ್ ಯಾವುದು ನಂಬಿರಲಿಲ್ಲ. ಒಂದ್ಸಲ ನಾವು ಟ್ರೈ ಮಾಡೋದ ಇರಲಿ, ಎಲ್ಲರೂ ಮಾಡ್ತಾರಲ್ಲ ನಾವು ಒಂದ್ಸಲ ಟ್ರೈ ಮಾಡೋದ ಅಂತ ಸ್ಟಾರ್ಟ್ ಮಾಡ್ಕೊಂಡು ಹೋದೆ. ಬಟ್ ಸ್ಟಾರ್ಟಿಂಗಲ್ಲಿ ನನಗೆ ಇಷ್ಟು ಇಂಟ್ರೆಸ್ಟ್ ಬರಲಿಲ್ಲ. ಸ್ಟಾರ್ಟಿಂಗ್ ನೋಡಿದೆ ಇಕ್ವಿಟಿ ಹೋಗಿದ್ದೆ ನಾನು, ಆಪ್ಷನ್ಗೆ ಹೋಗಿರಲಿಲ್ಲ. ಫಸ್ಟ್ ಇಕ್ವಿಟಿಲಿದ್ದೆ. ಇಕ್ವಿಟಿಗೆ ಹೋದಾಗ ಅದು ನಾನು ನೋಡಿದ್ವಲ್ಲ ಎಷ್ಟು ₹1 2 ಹೋಗುತ್ತೆ, ಅದ್ರಲ್ಲಿ ಏನು ಡಿಫ್ರೆನ್ಸ್ ಸಿಗುತ್ತೆ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. 1-2 ತಿಂಗಳು ನೋಡ್ತಾ ಇದ್ದೆ, ಅದು ನಿಲ್ಸ್ಬಿಟ್ಟೆ. ಆಮೇಲೆ ಈ ಆಪ್ಷನ್ ಟ್ರೇಡಿಂಗ್ ಬಂದಿದ್ದು ಇನ್ಸ್ಟಾಗ್ರಾಮ್ ರೀಲೋ ಅಥವಾ ಯೂಟ್ಯೂಬಲ್ಲಿ ನೋಡಿ ಅದನ್ನು ನೋಡಿದೆ. ಅದರಲ್ಲಿ ನನ್ಗೆ ಗೊತ್ತಾಗಿದ್ದು ಏನು ಅಂದರೆ ಇದಕ್ಕಿಂತ ಅದರಲ್ಲಿ ಬೇಗ ಗ್ರೋತ್ ಇದೆ, ಬೇಗ ಸಿಗುತ್ತೆ. ಅಂದ್ರೆ ಬರೀ ನಾವು ಪ್ರಾಫಿಟೇ ನೋಡಿರ್ತೀವಿ, ಲಾಸ್ಟ್ ನೋಡ್ರಕ್ಕೆ ಹೋಗಿರಲ್ಲ. ಪ್ರಾಫಿಟ್ ನೋಡ್ತಾ ಅಂದ್ರೆ ಮೈಂಡ್ ಸೆಟ್ ಯಾವ ಥರ ಬರುತ್ತೆ ಅಂದ್ರೆ ಬಿಡು ಇವತ್ತಿದ್ದೀನಿ ಇನ್ನೊಂದು ವರ್ಷದೊಳಗಡೆ ಸೆಟ್ಲ್ ಆಗ್ಬಿಡ್ತೀನಿ ಆ ಥರ ಮೈಂಡ್ ಸೆಟ್ ಸ್ಟಾರ್ಟ್ ಮಾಡ್ಕೊಂಡು ಹೋದೆ. ಬಟ್ ಸ್ಟಾರ್ಟಿಂಗ್ ಬಂದಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಏನೂ ಗೊತ್ತಿರಲಿಲ್ಲ. ಜಸ್ಟ್ ಗ್ರೀನ್ ಬಂದಾಗ ಬೈ ಮಾಡಿ ಜಾಸ್ತಿ ಕ್ಯಾಪಿಟಲ್ ಯೂಸ್ ಮಾಡಿಲ್ಲ, ಜಸ್ಟ್ ಒಂದು 10,000 ಒಳಗಡೆ ಮಾಡಿದ್ದು, ಅರೇಂಜ್ ಮಾಡಿದ್ದು. ಅದು ಒಂದೇ ದಿವಸದಲ್ಲಿ ಡಬಲ್ ಆಗಿದ್ದು ಇದೆ, ಒಂದೇ ದಿವಸದಲ್ಲಿ ಹಂಗೆ ಹೋಗಿದ್ದು ಇದೆ. ಬಟ್ ನಾವು ಏನಕ್ಕೆ ಹೋಗ್ತು ಅಂತ ತಿಳ್ಕೊಳಕ್ ಹೋದಾಗ ನಮ್ದು ಇನ್ನೂ ಹೋಗ್ತಾ ಇದೆ. ನಾನು ಯಾವ ತರ ಸ್ಟಾರ್ಟ್ ಮಾಡಿದ್ದೆ ಅಂದ್ರೆ ಸ್ಟಾರ್ಟಿಂಗು ನಾನು ಕೆಲ್ಸಕ್ಕೆ ಹೋಗ್ಬೇಕು ಅಂತಿದ್ದೆ. ಕೆಲಸದಲ್ಲಿ ಅಷ್ಟು ಫ್ರೀಡಮ್ ಇರಲ್ಲ, ಆ ಟಾರ್ಚರ್ ಇರುತ್ತೆ, ಆ ಟಾರ್ಗೆಟ್ ಈ ಟಾರ್ಗೆಟ್ ಅನ್ನೋದು ಮೈಂಡ್ ಸೆಟ್ ಬಂದ್ಬಿಟ್ಟು ಕೆಲ್ಸಕ್ಕೆ ಹೋಗೋದು ಬೇಡ, ನಾವೇ ಏನಾರು ಓನಾಗಿ ಮಾಡೋದಂದ್ರೆ ನಮ್ದೊಂದು ಶಾಪು ಇತ್ತು, ಶಾಪಲ್ಲೂ ಇದ್ದೆ. ಲಾಕ್ಡೌನ್ ಆದ್ಮೇಲೆ ಎಲ್ಲ ನಿಲ್ಸ್ಬಿಟ್ಟಿದ್ರು, ಕೆಲಸದೆಲ್ಲ ಬಿಟ್ಟು ಲಾಕ್ಡೌನ್ ಇಂದ ಸ್ಟಾರ್ಟ್ ಮಾಡಿದೆ. ಟ್ರೇಡಿಂಗ್ ನೋಡೋದ, ಅದರಲ್ಲೇ ಇಂಟ್ರೆಸ್ಟ್, ಅದ್ರ ಮೇಲೆ ಫೋಕಸ್ ಮಾಡೋದ, ಕೆರಿಯರ್ನೇ ಮುಂದೆ ಅದನ್ನೇ ಗ್ರೋತ್ ಮಾಡ್ಕೊಂಡು ಅದೆಲ್ಲ ಒಂದು ಸ್ಟೇಜಲ್ಲಿ ಬರೋದ, ಮಾರ್ಕೆಟ್ನ ಪ್ರೊಫೆಷನಲ್ ಆಗಿ ನೋಡೋದ ಆಗ್ಬೇಕು ಅಂತ ಸ್ಟಾರ್ಟ್ ಮಾಡ್ಕೊಂಡು ಹೋದಾಗ ಇವೆಲ್ಲ ಸ್ಟಾರ್ಟ್ ಆಗಿದ್ದು. ಅವಾಗ ಸ್ಟಾರ್ಟಿಂಗಲ್ಲಿ ಓಕೆ ಒಂದು ರೇಂಜಿಗೆ ಬರ್ತಾ ಇತ್ತು, ಹೆಚ್ಚು ಕಮ್ಮಿ ಮಾಡ್ತಾ ಇದ್ದೆ. ಬಟ್ ಹೋಗ್ತಾ ಎಷ್ಟೇ ದುಡ್ಡು ಹಾಕಿದ್ರು ಹೋಗ್ತಾ ಇತ್ತು, ನಿಲ್ತಾ ಇಲ್ಲ. ಎಷ್ಟೇ ಕ್ಯಾಪಿಟಲ್ ಹಾಕಿದ್ರು ಒಂದೇ ದಿವಸದಲ್ಲಿ ವೈಪೌಟ್ ಆಗೋದು, ಅಥವಾ ನೀನು ಒಂದು ವಾರ 2 ವಾರದಲ್ಲಿ ಖಾಲಿ ಮಾಡೋದು. ಅದನ್ನ ಹೊಂದಿಸ್ಬೇಕು ಅಂದ್ರೆ 1 ತಿಂಗಳು ಬೇಕು ನನಗೆ. ಆದ್ರೂ ನಾನು ಕಲಿಬೇಕಂತ ಹೋದಾಗ ಸ್ಟಾರ್ಟಿಂಗ್ ಸರ್ದು ವಿಡಿಯೋಗಳು ನೋಡ್ತಿದ್ದೆ ಯೂಟ್ಯೂಬ್ ಅಲ್ಲಿ. ಸ್ಟಾರ್ಟಿಂಗ್ ಇವ್ರು ನನ್ನ ಮುಂಚೆಯಿಂದಾನೇ ಫಾಲೋ ಮಾಡ್ತಾ ಇರೋದು. ನಾನು ಸ್ಟಾರ್ಟಿಂಗು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ನಲ್ಲ ಅಲ್ಲಿಂದಾನೇ ಫಾಲೋ ಮಾಡ್ತಾ ಇರೋದು. ಅವಾಗಿಂದ ಸ್ಟಾರ್ಟ್ ಮಾಡಿದೆ. ಬಟ್ ಇಂಟ್ರೆಸ್ಟ್ ಬರಲಿಲ್ಲ ಅದು. ಅಂದ್ರೆ ಇವರು ಸ್ವಲ್ಪ ಬೇಗ ಕ್ಲೋಸ್ ಮಾಡಿ ಬೇಗ ಹೋಗ್ತಿದ್ರು, ಅದಕ್ಕೆ ನಾವು ಜಾಸ್ತಿ ನೋಡಕ್ ಹೋಗ್ತೀವಿ. ಅಂದ್ರೆ ನಾವು ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ಪ್ರಾಫಿಟ್ ಇರುತ್ತೆ, ಮಾರ್ನಿಂಗ್ ಅಥವಾ 1-2 ಬಂದಿರುತ್ತೆ. ಬಟ್ ಅದು ನಮಗೆ ಹಿಂಗೋ ಕೊಡ್ತಿದೆ, ಇನ್ನೂ ಒಂಚೂರು ಡಬಲ್ ಮಾಡ್ಕೊಡೋದಂತ ಹೋದಾಗ ಅದು ಬಂದಿರೋ ಪ್ರಾಫಿಟ್ ಹೋಗಿ ಮತ್ತೆ ಫುಲ್ ಲಾಸ್ ಬಂದ್ಬಿಟ್ಟಿರ್ತೀವಿ, ಕ್ಯಾಪಿಟಲ್ ಹೋಗೋ ರೀತಿ ಬಂದ್ಬಿಟ್ಟಿರ್ತೀವಿ ನಾವು. ಈಗ ಅದೆಲ್ಲ ಇಲ್ಲಿ ಟ್ರೈನಿಂಗ್ ಸೇರಿದ್ಮೇಲೆ ಸರ್ ತುಂಬ ಹೇಳ್ಕೊಟ್ಟು ಯಾವ ಥರ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ಯಾವ ಥರ ಬರುತ್ತೆ ಕ್ಯಾಂಡ್ಲು, ಎಲ್ಲಿ ಯಾವ ಥರ ನಾವು ರೀಡ್ ಮಾಡಬೇಕು, ಯಾವ ಥರ ಇರುತ್ತೆ ಮಾರ್ಕೆಟು, ಒಂದೊಂದು ಪಾಯಿಂಟ್ ಇವಾಗ ಎಲ್ಲಿ ನೋಡಿದ್ರೆ ಎಂಟ್ರಿ ಸಿಗೋ ಥರ ಹೇಳ್ಕೊಟ್ಟಿದ್ದಾರೆ. ಅದೇ ಥರ ನಾವು ನೋಡ್ಕೊಂಡು ಈಗ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ಬೇಕು ನಾವೀಗ. ಅಂದರೆ ಅದನ್ನ ಹೇಳಿದ ತಕ್ಷಣ ನಾವು ಮಾಡೋದನ್ನ ಮಾತ್ರ ಬರೋದು, ಅವ್ರು ಹೇಳಿದ ತಕ್ಷಣ ಬರಲ್ಲ. ಅದು ನಾವು ಮಾಡಿ ಅದನ್ನ ಪರ್ಫೆಕ್ಟಾಗಿ ಮಾಡಬೇಕು. ಅವ್ರು ಹೇಳಿದ್ದನ್ನ ಪಾಯಿಂಟ್ನ ಒಂದು ಮಿಸ್ ಮಾಡಬಾರ್ದು. ಹೆಚ್ಚು ಕಮ್ಮಿ ಆದ್ರೆ ನಮ್ದು ಯಾವ ಥರ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಕೊಟ್ಟಿದ್ದಾರೆ, ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಅದ್ರ ಮೇಲೆ ನಾವು ಮಾಡ್ಕೊಂಡು ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಇದನ್ನ ಸ್ಟೆಪ್ಗಳನ್ನ. ಇವಾಗ ನಾವು ಲಾಸಲ್ಲಿ ಇದೀವಿ ಅಂದ ತಕ್ಷಣ ಒಂದ್ ದಿವಸ ಬಂದೇ ಬರುತ್ತೆ, ಮಾರ್ಕೆಟಲ್ಲಿ ಇರುತ್ತೆ ದುಡ್ಡು. ಎಲ್ಲದಕ್ಕೂ ಆನ್ಸರ್ ಸಿಕ್ಕಿದ್ಯಾ ನಿಮ್ಗೂ? ಎಲ್ಲದಕ್ಕೂ ಸಿಕ್ಕಿದೆ. ಅಂದ್ರೆ ಫಸ್ಟ್ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಯಾವಾಗ ಮಾಡ್ಬೇಕು. ಅಂದ್ರೆ ಇವಾಗ ಒಂದು ಬೈ ಸೆಲ್ ಮಾಡಿರ್ತೀವಿ, ಪ್ರಾಫಿಟ್ ಇರುತ್ತೆ, ಇನ್ನೊಂದ್ಸಲ ಟ್ರೈ ಮಾಡಕ್ ಹೋದಾಗ ಓಡ್ಬಿಡುತ್ತೆ, ಅವಾಗ ರಿವೈಜ್ ಆಗ್ಬಿಡುತ್ತೆ. ಈಗ ಕೊಟ್ಟಿದ್ದು ಈಗ ಯಾಕೆ ಕೊಟ್ಟಿಲ್ಲ ಈಗೆಲ್ಲ ಫುಲ್ ಕಂಟ್ರೋಲ್. ಈಗ ಮಾರ್ಕೆಟ್ ಕರೆದ್ರೆ ಹೋಗ್ಬಾರ್ದು, ನಮ್ ಸೆಟಪ್ ಸಿಗ್ತಾ ಹೋಗ್ಬೇಕು, ಮಾಡ್ಬೇಕು ಬರ್ಬೇಕು. ನಮ್ ರಿಸ್ಕ್ ಮ್ಯಾನೇಜ್ಮೆಂಟ್ ಎಷ್ಟಿರುತ್ತೆ, ಇಷ್ಟು ಲಾಸ ಅಷ್ಟು ಮುಗಿಸ್ಬಿಡಬೇಕು, ಕ್ಲೋಸ್ ಮಾಡೋ ಮಾರ್ಕೆಟ್ ಅಂದ್ರೆ ಸಿಸ್ಟಮ್ ಆಫ್ ಮಾಡ್ಬೇಕು. ನಮ್ದು ರಿಸ್ಕ್ ಮ್ಯಾನೇಜ್ ಇಲ್ಲ ಅಂದ್ರೆ ಕ್ಲೋಸ್ ಮಾಡಿ ನಮ್ಮ ಬೇರೆ ಕೆಲ್ಸಕ್ಕೆ ಹೋಗ್ಬೇಕು. ಅದ್ರಲ್ಲೇ ಇದ್ರೆ ಮಾರ್ಕೆಟ್ ಕರೀತೆ, ಬಾ ಇನ್ನೋ ಬಾ ಕೊಡ್ತೀನಿ ಬಾ ಅಂತ ಹೇಳ್ತಾ ಇರುತ್ತೆ. ಅದನ್ನ ನಾವು ಅದನ್ನ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಸ್ಟಾಕು ಇಷ್ಟೇ, ಇನ್ನು ಲಾಸ್ಟ್ ಇವಿ ಆಗ್ಬಿಡುತ್ತೆ. ನಮ್ಮ ಪರ್ಸೆಂಟೇಜ್ ಅಂತ ಹೇಳ್ಕೊಟ್ಟಿದ್ರೆ ಸರ್, ಪ್ರತಿಯೊಂದು ಯಾವ ತರ ಮೇಂಟೈನ್ ಮಾಡ್ಬೇಕು ಅಂತ ಪ್ರತಿಯೊಂದು ಗೊತ್ತಿರುತ್ತೆ. ಅದನ್ನ ಮಾಡ್ಕೊಂಡು ಹೋದ್ರೆ, ಇಂಕ್ಲೂಡ್ ಮಾಡ್ಕೊಂಡು ಹೋದ್ರೆ ಸಾಕು, ನಾವು ಯಾವ ತರ ಪ್ರಾಬ್ಲಮ್ ಇಲ್ಲ. ಸೊ ಇವಾಗ ಸೈಡ್ ವೇಸ್ ಮಾರ್ಕೆಟಲ್ಲೂ ಮಾರ್ಕೆಟ್ನ ಐಡೆಂಟಿಫೈ ಮಾಡೋದು ಹೆಂಗೆ ಅಂತ ಗೊತ್ತು. ಅಲ್ಲೂ ಸಣ್ಣ ಪುಟ್ಟ ಸ್ಕ್ಯಾಲ್ಪಿಂಗ್ ಹೋಗಲ್ಲ. ಹೊಸದಾಗಿ ಬರೋರಿಗೆ ಏನಾದರೂ ನಿಮ್ಮ ಕಡೆಯಿಂದ ಏನಾದರೂ ಹೇಳ್ಬೇಕು ಅಂತ ಅಂದ್ರೆ ಈಗ ಮಾರ್ಕೆಟಲ್ಲಿ ತುಂಬಾ ಜನ ಇದ್ದಾರೆ, ಬಾ ನಾನು ಮಾಡ್ಕೊಡ್ತೀನಿ, ಬಾ ನಾ ಹೇಳ್ಕೊಡ್ತೀನಿ, ನಮ್ಮ ಫ್ರೆಂಡ್ಸ್ಗಳೇ ಇದ್ದಾರೆ ಸುಮಾರು ಜನ. ಅದರ ಹೇಳಿ ದುಡ್ಡು ಇಸ್ಕೊಂಡು ಈಗ ಫೋನ್ ತಿಳ್ದೇ ಇರೋದು ಆ ಥರ ಎಲ್ಲ ಇದೆ. ಆಮೇಲೆ ಅದನ್ನೆಲ್ಲ ನೋಡಿ ನಮಗೂ ಬೇಜಾರಾಗಿ ಅದೆಲ್ಲ ಲಾಸ್ಟ್ಗೆ ಸರ್ರೇ ಒಪ್ಪು ಅವ್ರು ನೋಡಿ. ಅಂದರೆ ಪ್ರತಿಯೊಬ್ಬರು ಹೇಳೋದು ಎಲ್ಲ ಇಂಡೆಕ್ಸು, ಇಲ್ಲಿ ಇಷ್ಟು ಅಮೌಂಟ್ ಅಂತ ಇರುತ್ತೆ, ಆ ಇಂಡೆಕ್ಸಿಂದ ಅಮೌಂಟ್ಗಳು ಹೇಳ್ತಾರಲ್ಲಿ.
ನಮಗೆ ಇಲ್ಲಿ ನಮಗೆ ಬೇಕಾಗಿರೋದು ಮೇನ್ ಪ್ರೀಮಿಯಂ ಅಲ್ಲಿ. ಪ್ರೀಮಿಯಂ ಅಲ್ಲಿ ಬೈಸಲ್ಲಿ ಎಲ್ಲಿ ಎಂಟ್ರಿ, ಎಲ್ಲಿ ಎಕ್ಸಿಟ್, ಎಲ್ಲಿ SL, ಏನಕ್ಕೆ ಎಂಟ್ರಿ ಆಗ್ತಾ ಇದೀವಿ, ರೀಸನ್, ಪ್ಯಾಟರ್ನ್ ಪ್ರತಿಯೊಂದು ಗೊತ್ತಾಗದೆ ಸರ್ ಹೇಳ್ಕೊಟ್ಟಾಗ ಮಾತ್ರ ಗೊತ್ತಾಗೋದು. ಅಲ್ಲಿ ಗಂಟ ನೀವು ಅಲ್ಲಿವರೆಗೂ ಆ ಈಕ್ವೇಶನ್ ಸಾಲ್ವ್ ಮಾಡೋದು ಹೆಂಗೆ ಅಂತ ನಮ್ಗೆ ಗೊತ್ತಿರಲ್ಲ. ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಎಲ್ಲ ಯೂಟ್ಯೂಬ್ ಲೈವ್ ಜಾಯ್ನ್ ಆದಾಗ ಹಿಂಗೆ ಹೇಳ್ತಾವ್ರೆ, ಅಲ್ಲೇ ಎಂಟ್ರಿ ಮಾಡಿ, ಅಲ್ಲೇ ಅದು ಪಿನ್ ಪಾಯಿಂಟ್, ಅದು ಮಾರ್ಕೆಟ್ ಹಂಗೆ ಸರ್ ಹಿಂಗೆ ಹೇಳ್ತಾರೆ ಹಂಗೆ. ಅದನ್ನ ನಾನು ಯಾರು ನೋಡಿಲ್ಲ, ಅದು ಲೈವ್ ಅಲ್ಲಿ ಪ್ರತಿಯೊಬ್ಬರು ನೋಡ್ತಾ ಇದ್ದೆ. ನಾನು ಅವಾಗ್ಲಿಂದ 2-3 ವರ್ಷದಿಂದ ನೋಡ್ತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಹಿಂದಿಲಿತ್ತು, ಅದಾದ್ಮೇಲೆ ಈಗ ಸ್ವಲ್ಪ ಜನ ಕನ್ನಡದಲ್ಲಿ ಈಗ ನಾನು ಮಾಡ್ತೀನಿ ಅಂತ ಬಂದ್ರೆ ನಾನು ನೋಡಿದೆ, ಅನಾಲಿಸಿಸ್ ಮಾಡಿ ಯಾವ್ದು ಹೋದ್ರೆ ಬೆಟರ್, ಯಾವ ತರ ಮೆಂಟರ್ ಸೆಲೆಕ್ಟ್ ಮಾಡ್ಬೇಕಂತ ಗೊತ್ತಾಗಿದೆ ಇವ್ರು ನೋಡಿ. ಅದಕ್ಕೆ ಇವ್ರನ್ನೇ ಸೆಲೆಕ್ಟ್ ಮಾಡಿ, ಇವರೇ ಪರ್ಫೆಕ್ಟ್. ಇವ್ರು ಹೋದ್ರೆ ಪಕ್ಕ ಏನೋ ಒಂದು ಹೇಳ್ಕೊಡ್ತಾರೆ, ಏನೋ ಒಂದು ಹುಮ್ಮಸ್ ಬರುತ್ತೆ ನಮ್ಗೆ, ಮಾಡ್ತೀವಿ ಅನ್ನೋದು. ಫ್ಯೂಚರ್ ಯಾವ ತರ ನಮ್ಮ ಪ್ರೊಫೆಷನಲ್ ತಗೋಬೇಕು ಅಂತ ನಾವು ಡಿಸೈಡ್ ಮಾಡಿರೋದ್ರಿಂದ ಮೆಂಟರ್ನ ತುಂಬಾ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಬೇಕು ನಾವು. ಅವಾಗಲೇ ನಮ್ಗೆ ಗೊತ್ತಾಗೋದು ಮುಂದೆ ಆಗ್ತದೋ ಇಲ್ಲೋ ಅಂತ. ಸುಮ್ಮನೆ ಯಾರೋ ಹೇಳಿದ್ರು ಬನ್ನಿ ಅಂತ ಹೋಗ್ತ ತಕ್ಷಣ ಅದು ತುಂಬಾ ತಪ್ಪು. ಯಾರು ಮಾಡಕ್ ಹೋಗ್ಬೇಡಿ ಆ ಥರ. ಅದೇ ನೀವು ಯಾವ ಥರ ಸೆಲೆಕ್ಟ್ ಮಾಡ್ಬೇಕಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರ್ಬೇಕು ಅವ್ರ ಮೇಲೆ. ಅವ್ರು ನೋಡಿದ್ರೆ ಪಕ್ಕ ಇವರೇ ಸೂಟ್, ಇವರೇ ಪಕ್ಕ ಹೇಳ್ಕೊಡಿ, ಯಾರು ಗೊತ್ತಿಲ್ಲ ನನಗೆ ಅನ್ನೋ ರೇಂಜಿಗೆ ನೀವು ಇವ್ರ ಹತ್ರ ಕಲ್ತು ಕೂಡ ಸಾಕು. ನಾನು ಅದಕ್ಕೆ ಬೇರೆ ಯಾರು ಫಾಲೋ ಮಾಡ್ತೀರಾ ಇವಾಗ? ಈಗ ಯಾರು ಈಗೆಲ್ಲ ಏನಿದ್ರು ನನ್ನ ಸಜೆಷನ್ ಹೆಂಗಿರುತ್ತೆ ಅಂತಂದ್ರೆ, ಬೇರೆ ಯಾವ್ದಾರ ರೀಲ್ಸೋ ಶಾರ್ಟ್ಸೋ ಏನಾರು ಬಂತು ಅಂತ ಅದನ್ನ ನೋಡಂಗೆ ಇಲ್ಲ, ಅವರು ಸ್ಕಿಪ್ಪೇ ಮಾಡ್ಬಿಡ್ಬೇಕು, ಎಲ್ಲ ಅನ್ಫಾಲೋ ಮಾಡ್ಬೇಕು. ಫಸ್ಟ್ ಸಜೆಷನ್ ಇದಿರುತ್ತೆ. ಅಂದರೆ ಡಿಸ್ಟ್ರಾಕ್ಟ್ ಆಗಬಾರ್ದು. ನನಗೆ ಕಾನ್ಸಂಟ್ರೇಷನ್ ಅನ್ನೋದು ಒಂದು ಕಡೆ ಏನಾಗಬೇಕು, ಅದು ಪಾಯಿಂಟ್ ಔಟ್ ಆಗಬೇಕು, ಓಕೆನಾ? ಅವಾಗನೇ ಒಂದು ಕಾನ್ಸಂಟ್ರೇಷನು ಡೆವಲಪ್ ಆಗೋಕ್ಕಾಗೋದು, ಸೈಕಾಲಜಿ ಬಿಲ್ಡ್ ಆಗೋಕ್ಕಾಗೋದು, ಓಕೆನಾ? ಅಷ್ಟು ಮಾಡಲಿಲ್ಲ ಅಂತಂದರೆ ಟ್ರೇಡಿಂಗು ಕಲಿಯೋಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಎಲ್ಲೆಲ್ಲೋ ಹೋಗ್ಬಿಟ್ಟು ದುಡ್ಡನ್ನ ಹಾಳು ಮಾಡ್ಕೊಂಬಿಡಿ ಯಾರು ಕೂಡ. ಸೊ ಇಷ್ಟು ನಮ್ಮ ಮಹೇಶ್ ಅವರ ಅಭಿಪ್ರಾಯ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.